ಅಕ್ಕ, ಅದು ತಂಬುಳಿ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನ ಇವತ್ತು ಮಾಡಿಕೊಡ್ತೀಯಾ? ತಂಬುಳಿ ಬೇಕಾ ನಿಂಗೆ ಊಟಕ್ಕೆ? ಹ್ಞೂ. ಸರಿ, ಹಾಗಾರೆ ಕಣ್ಣು ಮುಚ್ಕೋತೀಯಾ? ಈಗ ಕಣ್ಣು ಬಿಡು. ಎಲ್ಲಿ ಬಂದಿದ್ದೀವಿ ಗೊತ್ತಾ? ನಾವು ಬಂದಿರೋದು ತಂಬುಳಿ ಮನೆಗೆ ಬಂದಿದ್ದೀವಿ. ನೀನೇನು ಬೇಕು ಅಂತ ಹೇಳಿದ್ರೆ ತಂಬುಳಿ, ಅದ್ರದ್ದೇ ತಂಬುಳಿದೇ ಮನೆ ಈಗ. ಮನಸ್ಸಿನ ಕನ್ನಡಿಗರಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಬಂದಿರೋದು ಮೈಸೂರಿನ ಪಾರಂಪರಿಕ ನಗರಿಯ ವಿಶಿಷ್ಟ ಸ್ವಾದಗಳನ್ನು ಉಣಬಡಿಸ್ತಾ ಇರೋ ತಂಬುಳಿ ಮನೆಗೆ. ಒಂದು ಸರಿ ಬಂದ್ವಿ, 2 ಸರಿ ಬಂದ್ವಿ, 3 ಸರಿ ಬಂದ್ವಿ, ಪದೇ ಪದೇ ಬರ್ತಾನೆ ಇದ್ದೀವಿ. ಪ್ರತಿ ಬಾರಿನೂ ನಾವು ತುಂಬ ಸಂತೋಷವಾಗಿ ಊಟ ಮಾಡಿ ಎಲ್ಲ ಥರ ವೆರೈಟೀಸ್ನು ತಿಂದು ಎಂಜಾಯ್ ಮಾಡಿದ್ವಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ತಂಬುಳಿ ಮನೆ, ದಟ್ಗಳಲ್ಲಿ ಇರೋ ಈ ತಂಬುಳಿ ಮನೆಗೆ ನಾವೆಲ್ಲ ಬರ್ತಾನೆ ಇದ್ದೀವಿ. ನೀವು ಬನ್ನಿ. ಇಲ್ಲಿ ಏನೇನಿದೆ ಅಂದರೆ ಬರೀ ಊಟ ಒಂದೇ ಇಲ್ಲ, ಇಲ್ಲಿ ಮನೆಗೆ ಬೇಕಾಗಿರುವಂತಹ ಸುಮಾರು ಪದಾರ್ಥಗಳು ನಮಗೆ ಸಿಗ್ತಾ ಇದೆ. ಜೊತೆಗೆ ಐಸ್ ಕ್ರೀಮ್ ಬದಲು ಜಿಲಾಟೋ ಇದೆ. ಇದರಲ್ಲಿ ಬಹಳ ಒಳ್ಳೊಳ್ಳೆ ವೆರೈಟೀಸ್ ಸಿಗುತ್ತೆ. ಮತ್ತು ಊಟದಲ್ಲಿರ್ಬೋದು ಎಷ್ಟು ಒಳ್ಳೆಯ ಗುಣಮಟ್ಟದ ಪದಾರ್ಥ ಇವರು ಬಳಸ್ತಾ ಇದ್ದಾರೆ ಅಂದರೆ, ತಂಬುಳಿ ಮನೆಯಲ್ಲಿ ಬಂದು ನಾವು ತಿಂದ ಮೇಲೆ ಯಾರಿಗೂ ಆರೋಗ್ಯ ಕೆಟ್ಟಿಲ್ಲ ಅನ್ನೋದೇ ಈ ಒಂದು ಹೋಟೆಲ್ನ ವೈಶಿಷ್ಟ್ಯ ಆಗಿದೆ ಅಂದರೆ ತಪ್ಪಾಗಲಾರ್ದು. ರುಚಿಯ ಜೊತೆ ಇವರು ಬಳಸ್ತಿರೋ ಪದಾರ್ಥಗಳೇ ಇವರ ಒಂದು ಹೋಟೆಲ್ನ ವೈಶಿಷ್ಟ್ಯ ಆಗಿದೆ. ಇಲ್ಲಿ ನಾವು ಮಲೆನಾಡು ಕಡೆ ಅಡುಗೆನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಮೈಸೂರಿಗರು. ಅದಕ್ಕೋಸ್ಕರನೇ ಹುಡ್ಕೊಂಡು ಮತ್ತೆ ಮತ್ತೆ ಬರ್ತಾ ಇದ್ದೀವಿ. ಇವತ್ತು ನಮಗೆ ಊಟದ ಜೊತೆಗೆ ತಂಬುಳಿ ಬಡಿಸ್ತಾರೆ. ಆ ತಂಬುಳಿನೇ ಇದ್ರ ಸ್ಪೆಷಾಲಿಟಿ. ಜೊತೆಗೆ ಒಚ್ಚಾವ್ಗೆ ಇರ್ಬೋದು, ಬಟನ್ ಇಡ್ಲಿ ಇರ್ಬೋದು, ಉಜ್ರೊಟ್ಟಿ ಇರ್ಬೋದು, ಎಲ್ಲ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಕಣ್ರಿ. ಆಮೇಲೆ ಅವ್ರು ಗೊಜ್ಜು ಬಡಿಸ್ತಾರಲ್ಲ, ಆ ಗೊಜ್ಜುಗಳಲ್ಲೂ ಅಷ್ಟೇ ಯಾವುದೇ ರೀತಿಯ ಮಸಾಲ ಐಟಮ್ ಇಲ್ಲ, ಎಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ನೀವು ಬನ್ನಿ ಸವೀರಿ ಅಂತ. ನಮಗಂತೂ ಇಲ್ಲಿಗೆ ಬಂದರೆ ನಾವು ಹೋಟೆಲಲ್ಲಿ ಊಟ ಮಾಡ್ತಿದ್ವಿ ಅನ್ಸಲ್ಲ. ಪ್ರೀತಿಯಿಂದ ಅವ್ರ ಟ್ಯಾಗ್ಲೇನೆ ಅಜ್ಜಿ ಹೇಳ್ಕೊಟ್ಟಿದ್ದು ಅಂತ ಕರೆಕ್ಟಾಗಿ ನಾವು ಯಾರೋ ಪ್ರೀತಿಯಿಂದ ನೆಂಟರ ಮನೆಗೆ ಬಂದು ಊಟ ಮಾಡ್ದಂಗೆ ನಮಗೆ ಅನುಭವ ಆಗುತ್ತೆ. ಇವತ್ತು 3 ಥರ ತಂಬುಳಿ ಬಡಿಸಿದ್ದಾರೆ. ಶುಂಠಿ ತಂಬುಳಿ, ಜೀರಿಗೆ ತಂಬುಳಿ, ಮೆಂತ್ಯ ತಂಬುಳಿ, 3 ಥರ ತಂಬುಳಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಊಟ ಆದಮೇಲೆ ಕಷಾಯ ಕೊಡ್ತಾರೆ, ಅದಂತೂ ನಂಗೆ ತುಂಬ ಇಷ್ಟ. ಎಲ್ಲ ಥರ ವೆರೈಟೀಸು ಬೇರೆ ಕಡೆ ಸಿಗದೇ ಇರೋ ಅಂಥ ವೆರೈಟೀಸ್ನ ನೀವು ತಿನ್ನಬೇಕು ಅಂದರೆ ಒಂದ್ಸರಿ ತಂಬುಳಿ ಮನೆಗೆ ಬಂದು ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳಿ, ಓಕೆನಾ?